ವಿಶೇಷ ಚೇತನರ ವಾರ್ತೆ, ಇದು ನಂಬಿಕೆಯ ಧ್ವನಿ. ವಿಶೇಷ ಚೇತನರ ಧ್ವನಿ, ವಿಶೇಷ ಚೇತನರ ವಾರ್ತೆ, ಇದು ಪ್ರಗತಿಯ ಹಾದಿ. ಕರ್ನಾಟಕದ ಹೆಮ್ಮೆ, ಜನಸೇವೆಯ ಬೆಳಕು, ಪ್ರತಿಯೊಬ್ಬರಿಗೂ ಸಿಗಲಿ ನ್ಯಾಯದ ನೆಲಕು. ಹಳ್ಳಿಗಳಿಂದ ನಗರಗಳವರೆಗೆ ಆಶಾ ಕಿರಣ, ವೃದ್ಧರ ನಗುವಿನಲ್ಲಿ ಕಾಣುವ ಸಮಾಧಾನ. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ರಾಜ್ಯದ ಸುಮಾರು 86 ಲಕ್ಷಕ್ಕೂ ಹೆಚ್ಚು ವಿಶೇಷ ಚೇತನರ ಪಿಂಚಣಿ ಹಣ ಈಗ ಬರುವುದು ಡೌಟ್ ಅಂತಕ್ಕಂಥ ಒಂದು ಸುದ್ದಿ ಇದೀಗ ತಾನೇ ಬರ್ತಾ ಇದೆ ಸ್ನೇಹಿತರೆ. ಆ ಸುದ್ದಿನ ನಿಮಗೆ ಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಿಸಿ. ರಾಜ್ಯದಲ್ಲಿ 2 ತಿಂಗಳಿಂದ ಮಾಶಾಸನ ಬಿಡುಗಡೆ ಆಗಿಲ್ಲ ಎಂಬ ಆರೋಪದ ನಡುವೆ ವಾಸ್ತವದಲ್ಲಿ 15 ಲಕ್ಷಕ್ಕಿಂತ ಹೆಚ್ಚು ಅಕ್ರಮ ಪಿಂಚಣಿದಾರರು ಹಣ ಪಡೆಯುತ್ತಿದ್ದಾರೆ ಎಂಬುದು ಪರಿಶೀಲನೆಯಲ್ಲಿ ಖಚಿತವಾಗಿದ್ದು, ಸರ್ಕಾರ ಅವರಿಗೆ ಮಾಶಾಸನ ಸ್ಥಗಿತಗೊಳಿಸಿದೆ. ಮಾಶಾಸನ ಪಡೆಯಲು ಸರ್ಕಾರ ನಿಗದಿ ಮಾಡಿದ ಅರ್ಹತೆಗಳನ್ನು ಮೀರಿದ 23 ಲಕ್ಷ ಪಿಂಚಣಿದಾರರನ್ನು ಅನುಮಾನಾಸ್ಪದ ಎಂದು 2025 ಜೂನ್ನಲ್ಲಿ ಗುರುತಿಸಲಾಗಿತ್ತು. ಈ ವರ್ಷ ಮಾರ್ಚ್ನಿಂದ ಅವರಿಗೆ ಪರಿಶೀಲನೆ ನಡೆದಿತ್ತು. ಪಿಂಚಣಿ ನಿರ್ದೇಶನಾಲಯ ಒದಗಿಸುವ ಪಟ್ಟಿಯಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ಫಲಾನುಭವಿಗಳ ಮನೆಗಳಿಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ಮಾರ್ಚ್ 27ರ ವರದಿಯಂತೆ ಬಾಗಲಕೋಟೆ, ಬಳ್ಳಾರಿ, ಕೋಲಾರ, ದಾವಣಗೆರೆ, ಗದಗ ಸೇರಿ 14 ಜಿಲ್ಲೆಗಳಲ್ಲಿ 100% ಪರಿಶೀಲನೆ ಕಾರ್ಯ ಪೂರ್ಣಗೊಂಡಿದೆ. ಉಳಿದ 17 ಜಿಲ್ಲೆಗಳಲ್ಲಿ 90%, ರಾಜ್ಯದಲ್ಲಿ 84.87 ಲಕ್ಷ ಪರಿಶೀಲನೆ ಪೂರ್ಣಗೊಂಡಿದೆ. ಅದರಲ್ಲಿ 15,75,911 ಪಿಂಚಣಿಗಳು ಅಕ್ರಮ ಎಂದು ಪರಿಗಣಿಸಿ ಅವುಗಳನ್ನು ಸ್ಥಗಿತ ಮಾಡಲಾಗಿದೆ. ಅಂದರೆ ಪಿಂಚಣಿ ನಿರ್ದೇಶನಾಲಯ ಅನುಮಾನಾಸ್ಪದ ಎಂದು ಪಟ್ಟಿ ಮಾಡಿದ ಮಾಶಾಸನಗಳಲ್ಲಿ 68% ಅಕ್ರಮವಾಗಿರುವುದು ಖಚಿತವಾಗಿದೆ. 23 ಲಕ್ಷದಲ್ಲಿ ನಿಯಮಾವಳಿಗಳಂತೆ ಇರುವ 3.86 ಲಕ್ಷ ಪಿಂಚಣಿಗಳನ್ನು ಮುಂದುವರಿಸಲಾಗಿದೆ. ಅಕ್ರಮ ಹೇಗೆ ಪತ್ತೆ ಮಾಡಿದ್ದಾರೆ ಅಂತ ನೋಡೋದಾದರೆ, ಪ್ರಮುಖವಾಗಿ 9 ವಿಧದ ಸಾಮಾಜಿಕ ಭದ್ರತಾ ಯೋಜನೆಗಳಿವೆ. ಅವುಗಳಲ್ಲಿ ಮುಖ್ಯವಾಗಿ ಇಂದಿರಾ ವೃದ್ಧಾಪ್ಯ ವೇತನ ಹಾಗೂ ಸಂಧ್ಯಾ ಸುರಕ್ಷಾ ಫಲಾನುಭವಿಗಳು ಹೆಚ್ಚಿದ್ದು, ಅಲ್ಲೇ ಹೆಚ್ಚು ಅಕ್ರಮ ಫಲಾನುಭವಿಗಳು ಇರುವುದು ವಿಎಗಳ ಮನೆ ಭೇಟಿಯಲ್ಲಿ ಖಚಿತವಾಗಿದೆ. ಈ 2 ಯೋಜನೆಗಳಿಗೆ ಕನಿಷ್ಠ 65 ವರ್ಷ ವಯಸ್ಸಾಗಿರಬೇಕು ಎಂಬ ನಿರ್ಬಂಧನೆ ಇದೆ. ಆದರೆ ಆಧಾರ್ ಕಾರ್ಡ್ನಲ್ಲಿ 40-35 ವರ್ಷ ಇದ್ದವರಿಗೂ BPL ಕಾರ್ಡ್ದಾರರಾಗಿರಬೇಕು. ಪತಿ ಪತ್ನಿಯರು ಇಬ್ಬರೂ ವಾರ್ಷಿಕ ಆದಾಯ 20,000 ರೂಪಾಯಿ ದಾಟಬಾರದು. 10,000 ರೂಪಾಯಿ ಮೇಲ್ಪಟ್ಟು ಠೇವಣಿ ಇರಬಾರದು. ಗಂಡು ಮಕ್ಕಳಿದ್ದರೂ ಪಾಲಕರನ್ನು ನೋಡಿಕೊಳ್ಳುತ್ತಿರಬಾರದು ಎಂಬ ನಿಯಮಗಳಿವೆ. ಆದರೆ ಅದನ್ನು ಮೀರಿ ಸರ್ಕಾರಿ ನೌಕರರ ಪಾಲಕರು, ಆದಾಯ ತೆರಿಗೆ ಪಾವತಿದಾರರು, ಪಾಲಕರ ವೃದ್ಧಾಪ್ಯ ವೇತನ ಪಡೆಯುತ್ತಿರುವುದು ಬೆಳಕಿಗೆ ಬಂದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹಾಗಾದರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಜನರಿಗೆ ಪಿಂಚಣಿಯನ್ನು ಸ್ಥಗಿತಗೊಳಿಸಲಾಗಿದೆ ಅಂತ ನೋಡೋದಾದರೆ, ಬಾಗಲಕೋಟೆಯಲ್ಲಿ 24,313 ಜನರಿಗೆ ಪಿಂಚಣಿ ನಿಲ್ಲಿಸಲಾಗಿದೆ. ಬಳ್ಳಾರಿಯಲ್ಲಿ 24,292, ಕೋಲಾರದಲ್ಲಿ 90,995, ದಾವಣಗೆರೆ ಜಿಲ್ಲೆಯಲ್ಲಿ 95,293, ಗದಗ ಜಿಲ್ಲೆಯಲ್ಲಿ 13,536, ಶಿವಮೊಗ್ಗದಲ್ಲಿ 49,622, ವಿಜಯಪುರ ಜಿಲ್ಲೆಯಲ್ಲಿ 84,154, ಚಿತ್ರದುರ್ಗ ಜಿಲ್ಲೆಯಲ್ಲಿ 57,466 ಜನರಿಗೆ ಪಿಂಚಣಿ ನಿಲ್ಲಿಸಲಾಗಿದೆ. ಹಾವೇರಿಯಲ್ಲಿ 41,955, ವಿಜಯನಗರ ಜಿಲ್ಲೆ 31,305, ಧಾರವಾಡದಲ್ಲಿ 42,955, ಕೊಪ್ಪಳ ಜಿಲ್ಲೆಯಲ್ಲಿ 39,887, ಉತ್ತರ ಕನ್ನಡ ಜಿಲ್ಲೆಯಲ್ಲಿ 21,488, ರಾಯಚೂರಿನಲ್ಲಿ 90,143, ಕೊಡಗು ಜಿಲ್ಲೆಯಲ್ಲಿ 13,636, ಮಂಡ್ಯ ಜಿಲ್ಲೆಯಲ್ಲಿ 57,808, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 43,350,
ಮೈಸೂರು ಜಿಲ್ಲೆಯಲ್ಲಿ 1,56,079, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 25,480, ಉಡುಪಿ ಜಿಲ್ಲೆಯಲ್ಲಿ 15,086, ಬೆಂಗಳೂರು ಗ್ರಾಮೀಣ ಅಲ್ಲಿ 22,564, ತುಮಕೂರು ಜಿಲ್ಲೆಯಲ್ಲಿ 57,552, ಬೆಳಗಾವಿಯಲ್ಲಿ 1,31,833, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 33,501, ಚಿಕ್ಕಮಗಳೂರಿನಲ್ಲಿ 51,757, ಹಾಸನ ಜಿಲ್ಲೆಯಲ್ಲಿ 42,581, ಕಲಬುರಗಿ ಜಿಲ್ಲೆಯಲ್ಲಿ 82,375, ಯಾದಗಿರಿಯಲ್ಲಿ 44,599, ಚಾಮರಾಜನಗರ ಜಿಲ್ಲೆಯಲ್ಲಿ 28,871, ಬೀದರ್ ಜಿಲ್ಲೆಯಲ್ಲಿ 59,701 ಹಾಗೂ ಬೆಂಗಳೂರು ನಗರದಲ್ಲಿ 52,765 ಮಂದಿ ವಿವಿಧ ರೀತಿಯ ಅಂದರೆ ಸಂಧ್ಯಾ ಸುರಕ್ಷಾ, SSY ಹಾಗೂ ಇಂದಿರಾ ಗಾಂಧಿ ಯೋಜನೆಗಳ ಒಂದು ಪಿಂಚಣಿಗಳನ್ನು ಸ್ಥಗಿತ ಮಾಡಲಾಗಿದೆ ಎಂದು ಮೂಲಗಳಿಂದ ಮಾಹಿತಿ ಬಂದಿದೆ. ಸ್ನೇಹಿತರೆ, ಏನೇ ಆಗಲಿ ನಿಮ್ಮ ಪಿಂಚಣಿ ಬಗ್ಗೆ ತಮಗೆ ಅನುಮಾನಗಳಿದ್ದರೆ ಹತ್ತಿರದ ತಾಲೂಕು ಕಚೇರಿಗಳಿಗೆ ಅಥವಾ VA RI ಅವರನ್ನು ಸಂಪರ್ಕ ಮಾಡಲು ಕೋರಲಾಗಿದೆ.